ವೆಲ್ಕಮ್ ಬ್ಯಾಕ್ ಟು ಗೇಮ್ ಪ್ಲೇ ಆಫ್ ಗೇಮಿಂಗ್ ಕನ್ನಡಿಗ. ಸೊ ಇವತ್ತು ನಾವು ಆಡಕೊಳ್ತಿರೋಂಥ ಸೆಕೆಂಡ್ ಗೇಮ್ ಬಂದ್ಬಿಟ್ಟು TCG ಕಾರ್ಡ್ ಶಾಪ್ ಮೊಬೈಲ್ ಅಂತ. ಸೊ ಇದರಲ್ಲಿ ಜಾಸ್ತಿ ಏನಿಲ್ಲ, ಪೋಕೆಮನ್ ಕಾರ್ಡ್ಸ್ ಇರುತ್ತೆ, ಅದನ್ನು ನಾವು ಸೇಲ್ ಮಾಡಬೇಕು. ಓಕೆ, ಇದರಲ್ಲಿ ನಾವು ನಮ್ಮ ಕಾರ್ಡ್ ಶಾಪಿನ ನೇಮ್ ಇಡ್ಬೋದು. TCG ಕಾರ್ಡ್ ಶಾಪ್ ಅಂತ ಅವ್ರು ಕೊಟ್ಟಿದ್ದಾರೆ, ಬಟ್ ನಾವು ಅದನ್ನ ಇಡಲ್ಲ. ಓಕೆ, ನಾವು ನಮ್ಮ ಗೇಮಿಂಗ್ ಚಾನಲ್ ಹೆಸರೇನಿದೆ ಅದನ್ನ ಹೇಳ್ತೀವಿ, ಕನ್ನಡಿಗ ಕಾರ್ಡ್ ಶಾಪ್ ಅಂತ. ಈ ಗೇಮು ಪ್ಲೇಸ್ಟೋರಲ್ಲಿ ಕೂಡ ಅವೈಲೇಬಲ್ ಇದೆ, ಸೊ ನೀವು ಗೇಮ್ ಆಡ್ಬೋದು ಇದನ್ನ. ಓಕೆ, ಒಂದು ಸೆಕೆಂಡ್, ನಮ್ಮ ಕಸ್ಟಮರ್ಸ್ ಬರ್ತಿದ್ದಾರೆ. ಅದಕ್ಕೂ ಮುಂಚೆ ನಾವು ಈಗಲೇ ಶಾಪ್ ಓಪನ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮ ಹತ್ರ ಸ್ಟಾಕ್ ಇಲ್ಲ. ನಾವು ಸ್ಟಾಕಿಗೆ ಅಂತ ಫೋನಲ್ಲಿ ಹೋಗಿ ಸ್ಟಾಕಿಗೆ ಕ್ಲಿಕ್ ಮಾಡಿದ್ರೆ ಈ ಫಸ್ಟೇ ಅನ್ಲಾಕ್ ಆಗಿರುತ್ತೆ. ಸೊ ಇದು ಒಂದು 6 ಬಾಕ್ಸ್ ತರ್ಸೋಣ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಓಕೆ, ಪರ್ಚೇಸ್ ಆಗಿದೆ. ಇಲ್ಲಿ $688.48 ನಮ್ಮ ಹತ್ರ ಈಗಲೂ ಉಳಿದಿದೆ. ಸೊ ಇದನ್ನೆಲ್ಲ ಓಪನ್ ಮಾಡಿ ವಾಪಸ್ ಇಲ್ಲಿ ಇಟ್ಬಿಡೋಣ. ಸೆಕೆಂಡ್ ಮೇಲಿಂದ ಇಡ್ತಾ ಬರೋಣ. ಒಂದರಲ್ಲಿ 32 ಕಾರ್ಡ್ ಇಡ್ಬೋದು ನಾವು ಈಸಿಯಾಗಿ. ಓಕೆ, ಒಂದು ಸೆಕೆಂಡ್. ಇದನ್ನು ನಾವು ಈಗಲೇ ಪ್ರಾಫಿಟ್ ಮಾಡಬೇಕು ಅಂದರೆ 10% ಪ್ರಾಫಿಟ್ ಅಂದರೆ 1.53 ನಮ್ಮದೇ ಇರುತ್ತೆ, ಬಟ್ ನಮಗೆ 20% ಪ್ರಾಫಿಟ್ ಬೇಕು. ಸೊ ಅದಕ್ಕೆ ಡನ್ ಅಂತ ಹೊಡೆಯೋಣ. ಓಕೆ, ಸೊ ಇಲ್ಲಿಂದ ನಾವು ಫಸ್ಟ್ ಎಲ್ಲ ಕಾರ್ಡ್ಸ್ನ ಇಟ್ಬಿಟ್ಟು ಆಮೇಲೆ ಶಾಪ್ ಓಪನ್ ಮಾಡೋಣ. ಹೆಂಗೆ ಅಂದರೂ ನಮಗೆ ಲಾಭ ಆಗಬೇಕಾಗಿದೆ. ಸೊ ನಾವಿಲ್ಲಿ ಮೇನ್ ಏನು ಮಾಡಬೇಕು ಅಂದರೆ 32 ಇಟ್ಟಿರ್ತೀವಲ್ಲ. ಓಕೆ, ಸೊ ನಾವು ಇವಾಗ ಓಪನ್ ಮಾಡೋಣ ಶಾಪ್ನ. ಕಾಮನ್ ಗಾಯ್ಸ್, ಶಾಪ್ ಈಸ್ ಓಪನ್. ಓಕೆ, ಜನ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ ಶಾಪಲ್ಲಿ. ಫಸ್ಟ್ 2 ಕಸ್ಟಮರ್ಸ್ ಬಂದಿದ್ದಾರೆ. ನಾವೇನು ಮಾಡಬೇಕು ಅಂದರೆ ಕಾರ್ಡ್ನ ಇಡ್ತಾ ಹೋಗ್ಬೇಕು, ಅವ್ರು ತೊಗೊತಾ ಹೋಗ್ತಾರೆ ಅವ್ರಿಗೆ ಇಷ್ಟ ಬಂದಿದ್ದಂಗೆ. ಎಷ್ಟು ಬೇಕಷ್ಟು ತೊಗೊತಾರೆ. ಓಕೆ, ಇನ್ನು 3 ಆಮೇಲೆ ಫಸ್ಟ್ ನೋಡೋಣ. ಫಸ್ಟ್ ಕಸ್ಟಮರ್ಸಿಗೆ ಬಿಲ್ಲಿಂಗ್ ಹಾಕ್ಬಿಡೋಣ. $3 ಚೇಂಜ್ ಬೇಕಂತ ಇರಲಿ, ಕೊಟ್ಬಿಡೋಣ. ಸ್ಟಾರ್ಟಿಂಗಲ್ಲಿ ಯಾವತ್ತಿದ್ರು ಚೇಂಜ್ ಕೊಡಬೇಕು. ಒಂದು ಕಾರ್ಡ್ ತೊಗೊಳಕ್ಕೋಸ್ಕರ ಕಾರ್ಡ್ ಶಾಪ್ ಓಪನ್ ಮಾಡಿದ್ದೀನಿ. ಓಕೆ, ಸೊ 1.60. ಸೊ ನಮಗಿಲ್ಲಿ $3.40 ಇಲ್ಲಿ ಪ್ರಾಫಿಟ್ ಆಗಿದೆ. ಶೆಲ್ಫ್ ಹ್ಯಾಸ್ ನೋ ಮೋರ್ ಸ್ಪೇಸ್. ಹಾಗೆ ನಾನು ಹೇಳ್ದಂಗೆ 32 ಅಷ್ಟೇ ಇಡೋಕ್ಕಾಗೋದು ಇದರಲ್ಲಿ. ಸೊ ಒಂದು ಬಾಕ್ಸಲ್ಲಿ 32 ಬರುತ್ತೆ. ಓಕೆ, ತಗೊಂಡವರು ಜಾಸ್ತಿ ತೊಗೊಂಡ್ರು ಅಂದರೆ ನಮಗೆ ಒಳ್ಳೆ ಲಾಭ. ಅಣ್ಣ 2 ಬಾಕ್ಸ್ ಇದೆ, ಇಟ್ಬಿಡ್ತೀನಿ ಅಣ್ಣ. ಸೊ ನಾವಿಲ್ಲಿ ಫಸ್ಟ್ ರಾವ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಚೆಕ್ಔಟ್ 5 ಕಸ್ಟಮರ್ಸ್. ಓಕೆ, ನಮಗೆ ಟಾಸ್ಕ್ ಕೊಡ್ತಾ ಹೋದಂಗೆ ನಾವಿಲ್ಲಿ ಟಾಸ್ಕನ್ನು ಕಂಪ್ಲೀಟ್ ಮಾಡೋದು ಕೂಡ ನೆಸೆಸರಿ ಆಗಿರುತ್ತೆ. ಓಕೆ, ಲಾಸ್ಟ್ ಇದೇ ರೀತಿ 1 ಕಂಪ್ಲೀಟ್ ಆಗಿದೆ. 6 ಬಾಕ್ಸಸ್ ಇರುತ್ತಿದ್ರೆ 6 ಬಾಕ್ಸಸ್ ಆಗುತ್ತೆ ಆರಾಮಾಗಿ. ಸೊ ನಾವು 6 ಬಾಕ್ಸಸ್ ಕೂಡ ಇಟ್ಟಿದ್ದೀವಿ. ಓಕೆ, ನಮ್ಮ ಲಾಭ ಆಗ್ತಿದೆ ಅನಿಸುತ್ತೆ. ಈ ಕಂಪ್ಯೂಟ್ರಲ್ಲಿ ಗ್ರೀನ್ ಬಂತು, ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಂಡಿಂದು. ಸೊ ನಾವಿಲ್ಲಿ ಕನೆಕ್ಷನ್ ತೊಗೊಂಡ್ಬಿಟ್ಟು 30 ಕಾರ್ಡಲ್ಲಿ ಆಗ್ತಿದೆ ನಮ್ದು ಇಲ್ಲಿ ಪೇಮೆಂಟು. ಒಂದೊಂದು ಕಾರ್ಡ್ ಯಾಕೆ ತೊಗೊತೀರ, ನಮಗೆ ಲಾಭ ಆಗಲ್ಲ. ಓಕೆ, $3 ಚೇಂಜ್ ಕೂಡ ಕೊಟ್ಟಾಗಿದೆ. ಇದೇ ರೀತಿ ನಮಗೆ $732 ನಮ್ದು ಇಲ್ಲಿ ಈಗಾಗಿದೆ ಪ್ರಾಫಿಟ್ಟು. ಸೊ ಲೈಟ್ ಆನ್ ಮಾಡಿಬಿಡೋಣ ಗೈಸ್. ಹಾಗೆ ನಮ್ಮ ಫೋನಲ್ಲಿ ಇಲ್ಲಿ ರೆನೋ ಬಿಗ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲೆವೆಲ್ 2 ಆದಂಗೆ ನಾವು ನಮ್ಮ ಶಾಪ್ನ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು, ಅಲ್ಲಿ ತನಕ ಡೆಡ್ ಎಂಡ್ ವಿಂಡೋ ಏನಿದೆ ಇಟ್ಕೆದು, ಅಲ್ಲಿ ತನಕ ಶಾಪ್ ಅಪ್ಗ್ರೇಡ್ ಆಗುತ್ತೆ. ಹಾಗೆ ಇದು ಕೂಡ ನಮಗೆ ಬರುತ್ತೆ. ಅದು ಹೇಗೆ ಅಂತ ತೋರಿಸ್ತೀನಿ. ಮತ್ತು ರೆನೋ ಬಿಗ್ಗಿಗೆ ಹೋದರೆ, ಸ್ಲಾಟ್ ಬಿಗೆ ಹೋದರೆ $5,000 ಪಕ್ಕದಲ್ಲಿ ಇರೋದು ಓಪನ್ ಆಗುತ್ತೆ. ಓಕೆ, ಲೆಟ್ಸ್ ಗೋ. $6.80. ಓಕೆ, ಓಕೆ, ಇವ್ ತುಂಬ ಜಾಸ್ತಿ ಕಾರ್ಡ್ ತೊಗೊಂಡಿದ್ದಾನೆ. ಇವನಿಂದನೇ ನಮಗೆ ಲಾಭ ಅನಿಸುತ್ತೆ. ಬಟ್ $9 ಚೇಂಜ್ ಬೇರೆ ಕೊಡಬೇಕು ಇವನಿಗೆ. ಒಂದೊಂದು ಕಾರ್ಡ್ ತೊಗೊತಿರ್ಬೇಕು. ಸಾರಿ, $2 ಕೊಟ್ಟರು ಇಸ್ಕೊಂಡು ಹೋಗ್ತಾರೆ ಗೈಸ್. ಇರಲ್ಲ. ಗ್ರ್ಯಾಬ್ ಕಾರ್ಡ್ ಪ್ಯಾಕ್ ಆನ್ ದ ಶೆಲ್ಫ್ ಆ್ಯಂಡ್ ಓಪನ್ ದೆಮ್ ಟು ಗೆಟ್ ನ್ಯೂ ಕಾರ್ಡ್ ಅಂತ ಇದೆ. ಸೊ ನಮಗಿಲ್ಲಿ 3 ಬೇಕು, 1 2 3. ಓಕೆ, ಲೆಟ್ಸ್ ಗೋ. ಇದನ್ನ ರೊಟೇಟ್ ಮಾಡಿ ಓಪನ್ ಮಾಡೋಣ.
ಸೊ ನಮಗೆ ಇಲ್ಲಿ ಫಿಂಗರ್ ಮೇಲೆ ಟ್ಯಾಪ್ ಮಾಡಿ ಇಟ್ಕೊಂಡ್ರೆ ಹೋಲ್ಡ್ ಮಾಡಿ, ಸೊ ನಮಗೆ ಇಲ್ಲಿ ಸಿಗುತ್ತೆ $0.10 ಇನ್ನೊಂದು ಕಾರ್ಡು. ಓಕೆ, ನೋಡೋಣ ಎಷ್ಟು ಕಾರ್ಡ್ ಸಿಗುತ್ತೆ ನಮಗೆ ಅಂತ. $5 ಇನ್ನೊಂದು ಕಾರ್ಡ್ ಸಿಕ್ಕಿದೆ ನಮಗೆ. ಓಕೆ, ಯಾವ್ದಾದ್ರು ಒಂದು $20 ಕಾರ್ಡ್ ಸಿಕ್ಬಿಟ್ರೆ ನಾವು ಕಾರ್ಡ್ ಕೂಡ ಸೇಲ್ ಮಾಡ್ಬೋದು ನಮ್ಮದು. ಓಕೆ, ಲಾಸ್ಟ್ ಪ್ಯಾಕ್ ಇದು. ಓಪನ್ ಮೆನ್ ಫ್ಲೇ. ಓಕೆ, $2 ಇನ್ನೊಂದು ಕಾರ್ಡ್ ಇದೆ, ಪರವಾಗಿಲ್ಲ ಸಿಕ್ಕಿದೆ. $5 ಇನ್ನೊಂದು, $2 ಇನ್ನೊಂದಿದೆ. ಓಕೆ, ಲೆಟ್ಸ್ ಗೋ. ಶಾಪ್ ಲೆವೆಲ್ 2 ಮಾಡಬೇಕಂತ ಇವಾಗ. ಮೋರ್ ಅಪ್ಗ್ರೇಡ್ ಮಾಡಬೇಕು ಅಂದರೆ ಐಟಮ್ಸ್ನ 10.20. ಇವನು ಅವಾಗಲೇ ಹೇಳಿದ್ನಲ್ಲ ಗೈಸ್, ಅವನಲ್ಲ ಇವನು ತುಂಬ ಚೆನ್ನಾಗಿ ತೊಗೊಂಡಿರೋದಂದರೆ ಕಾರ್ಡು ನೋಡಿ. $54 ಒಬ್ಬಂದೇ ಮಾಡಿದ್ದಾನೆ. ಬೈ ಪ್ಲೇಟೇಬಲ್ ಆ್ಯಂಡ್ ಪುಟ್ ಇಟ್ ಇನ್ ದ ಶಾಪ್. ಓಕೆ, ನೋಡೋಣ ಪ್ಲೇಟೇಬಲ್ ತಗೋಬಹುದಾ ನಾವು. ಮೈ ಡೈಗೆ ಹೋಗಿ ಪ್ಲೇಟೇಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಪ್ಲೇಟೇಬಲ್ $200 ಒಂದು ಪ್ಲೇಟೇಬಲ್ ಅಂತೆ. ನಮಗೆ 2 ತೊಗೊಳೋಣ, ಯಾಕಂದರೆ ಜನ ಜಾಸ್ತಿ ಬರ್ತಾರೆ. ಪ್ಲೇಟೇಬಲಿಂದ ಏನು ಯೂಸು ಅಂದರೆ ಇದು ನೋಡಿ, ಓಪನ್ ಮಾಡಿದ್ವಾ, ಮತ್ತೆ ನಾವು ಪ್ಯಾಕ್ ಮಾಡಿದ್ನ ಸೆಲ್ ಕೂಡ ಮಾಡ್ಬೋದು, ಬಟ್ ನಾವು ಸೆಲ್ ಮಾಡಲ್ಲ. ನಾವು ಜನ ಆಡಲಿ ಅಂತ ಹಾಕ್ತೀವಿ. ರೊಟೇಟ್ ಮಾಡೋಣ ಸ್ವಲ್ಪ. ಮೇಡಮ್ ಒಂದು ಸೆಕೆಂಡ್ ಮೇಡಮ್, ಬರ್ತೀನಿ. ನಮ್ದು ಇದರಿಂದ ಶಾಪಿನ ಸ್ಪೇಸ್ ಏನಂತ ಇರುತ್ತಲ್ಲ ಅದು ಕೂಡ ಕಮ್ಮಿ ಆಗಬಹುದು, ಬಟ್ ಪ್ಲೇಸ್ ನಾವು ಗೊತ್ತಲ್ಲ ಪಕ್ಕ ಹಾಕೊಂತ ಹೋಗ್ತೀವಿ, ಯಾಕಂದರೆ ನಮಗೂ ಕಾಣುತ್ತೆ ಇಲ್ಲಿಂದ ಯಾರ್ಯಾರು ಆಡ್ತಾ ಇದ್ದಾರೋ ಮಾತಾಡ್ಕೊಂಡು ಕೂತಿದ್ದಾರೋ ಅಂತ. ಓಕೆ, $9 ಇಂದ ಯೂನಿಟ್ ಚೇಂಜ್ ಬೇಕಂತೆ. 9.6 $9.8 ಎಲ್ಲರೂ ಚೇಂಜೇ ಏನು ಕೇಳ್ತಾರಪ್ಪ. ಐಸ್ ಇವ್ರು ಯಾರು ಅಲ್ಲ, ಇಬ್ರು ಬಂದವರು. ಇವನು ತೊಗೊಂಡಿದಾರಲ್ಲ, ಇವನು ತೊಗೊಂಡಿರೋದು ಕಾರ್ಡ್ ಅಂದರೆ ತೋರಿಸ್ತೀನಿ ಎಷ್ಟು ಕಾರ್ಡ್ ತೊಗೊಂಡಿದ್ದಾನೆ ಅಂತ ನೀವು ನೋಡ್ಬೋದು. ನಿಮಗೆ ಕಾಣ್ತಿರುತ್ತೆ ಅಂತ 24 ಕಾರ್ಡು. ಹೀಗೆ 81.60. ಓಕೆ, ಸೊ ಇವನು ಚೆನ್ನಾಗೇ ಮಾಡಿದ್ದಾನೆ. ಪ್ಲೇ 10 ಕಸ್ಟಮರ್ಸ್ ಆಡಬೇಕಂತೆ. ಸೆಕೆಂಡ್ ನಾವು ರೆಂಟ್ ಸರಿ ಮಾಡಿದ್ದೀವಿ ಆಡೋದಕ್ಕೆ. ಸೊ ನಮಗೆ ಇಲ್ಲಿ ಬಿಲ್ಸ್ ಕೂಡ ಪೇ ಮಾಡ್ತಾ ಹೋಗ್ಬೇಕಾಗತ್ತೆ, ಎಷ್ಟೆಷ್ಟು ಆಗುತ್ತೆ ಅಂತ ನೋಡಿಕೊಂಡು. ರಿವ್ಯೂ ಅನ್ಫೇರ್ ಪ್ರೈಸ್ ಆನ್ ಬೇಸಿಕ್ ಕಾರ್ಡ್. ಇವರಂತೂ ನಮ್ಮ ಕಾರ್ಡ್ ಶಾಪ್ ಎಲ್ಲ ಹೋಗೋದು. ಆಲ್ ರೈಟ್, ಪ್ರೈಸಿಂಗ್ ಕುಡ್ ಬಿ ಚೀಪರ್. ಸೀಮ್ಸ್ ಫೈನ್ ಟು ಮೀ. ಹ್ಯಾಡ್ ಸಮ್ ಫನ್ ಟೈಮ್ ಅಂದರೆ ಇವಾಗ ಬರ್ರಪ್ಪ ಯಾವ. ಸಾರಿ ಗೈಸ್, ಒಂದು ಸೆಕೆಂಡ್ ಲ್ಯಾಗ್ ಆಯ್ತಪ್ಪ. ಗೇಮ್ ಆದರೆ ಚೆನ್ನಾಗಿದೆ. ಆಡೋರು ನೀಟಾಗಿ ಆಡಿದ್ರೆ ಗೇಮ್ ಸಖತ್ತಾಗಿದೆ. ಸೊ ಇದು ಡೆವಲಪ್ ಕೂಡ ಮಾಡ್ಬೋದು. ಬಾರಣ ಅಲ್ಲಿ ನಿಂತ್ಕೊಂಡು ಏನು ಕಾರ್ಡ್ ನೋಡ್ಕೊಂಡು ಕೂತಿದ್ಯಾ. ಓಕೆ, ನೋಡಿ ಈ ಥರ ಆಡ್ತಾರೆ ಇವರು. ಇವಳ ಹತ್ರನೂ ಸೇಮ್ ಕಾರ್ಡ್ ಇದೆ, ಇವನ ಹತ್ರನೂ ಸೇಮ್ ಕಾರ್ಡ್ ಇದೆ. ಇಬ್ಬರು ಒಂದು ಕಾರ್ಡ್ ಹಾಕಲ್ಲ, ಸುಮ್ಮನೆ 4 ಕಾರ್ಡು ಪ್ಲಸ್ ಅಲ್ಲಿ ಬಂಡಲ್ ಗಟ್ಟಲೆ ಕಾರ್ಡ್ ಇಟ್ಟಿರ್ತಾರೆ ಅಷ್ಟೇ. ಓಕೆ, ನಾವು ಇನ್ನೊಂದು ಪ್ಯಾಕ್ ಓಪನ್ ಮಾಡೋಣ. ಯಾಕೆ ಓಪನ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಸರ್ ಇದ್ರಲ್ಲಿ ಸಿಕ್ತು ಅಂದರೆ ನಮ್ಮ ಲಕ್ ಅಂತ. ಓಕೆ, ಇಲ್ಲಿ ಅಷ್ಟೊಂದೇನು ಪ್ರಾಫಿಟ್ ಆಗಿಲ್ಲ. $1 ಕೂಡ ಪ್ರಾಫಿಟ್ ಆಗಿಲ್ಲ ಕಾರ್ಡಲ್ಲಿ. ಈಗ ಎಷ್ಟು ಕಾರ್ಡ್ ತೊಗೊಂಡ? 8 ಕಾರ್ಡ್ಸ್. ಓಕೆ, 8 ಕಾರ್ಡ್ಸ್ ತೊಗೊಂಡಿದ್ದಾನೆ. ಸಾರಿ, $9.6 in the profit. $20. ಓಕೆ, ಇಲ್ಲಿ ಮೇಡಮ್ ಏನೋ ತೊಗೊತಾ ಇದ್ದಾರೆ. ಮೇಡಮ್ ಕಾರ್ಡ್ ಹಾಕೋ ತುಂಬ ತೊಗೊತಿದ್ರು. ಒಬ್ಬ ರಿಯಲಿ ವಾಂಟ್ ಅರ್ಧ ಕಾರ್ಡ್ ಖಾಲಿ ಮಾಡಿಟ್ರು. ಎಷ್ಟು ಕಾರ್ಡ್ ಇವ್ರದ್ದೇನಾದ್ರು ಜಾಸ್ತಿ ಇತ್ತು ಅಂದರೆ ನಾನು ಇನ್ನೊಂದ್ಸತಿ ಹೇಳೋಕ್ಕೆ ಹೋಗಲ್ಲ ಯಾರ್ದಾರು ಜಾಸ್ತಿ ಅಂತ. ನಾವು 21 ಕಾರ್ಡ್ ಅಷ್ಟೇ, ಅವನು ತೊಗೊಂಡಿದ್ದೆ ಜಾಸ್ತಿ. ಅವನು ಎಷ್ಟು $10 ತೊಗೊಂಡಿದ್ದ ಗೊತ್ತಾಗೈಸನು? $81 ಕಾರ್ಡ್ ತೊಗೊಂಡಿದ್ದ.
ಸೊ ಇವತ್ತಿನ ಕನ್ನಡಿಗ ಕಾರ್ಡ್ ಶಾಪ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇತ್ತು. ಸೊ ಥ್ಯಾಂಕ್ ಯು ಸೊ ವಾಚಿಂಗ್. ಯಾರೆಲ್ಲ ಹೊಸ್ದಾಗಿ ನೋಡ್ತೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೊ ವಾಚಿಂಗ್.